ಹಸುವು ಅಂದಾಗ ತಾಯಿ ನೆನಪಾಗ್ತಾಳೆ, ಸಮಸ್ಯೆ ಅಂದಾಗ ಅಪ್ಪ ನೆನಪಾಗ್ತಾನೆ. ಮಕ್ಕಳಿಗೆ ಸಮಸ್ಯೆ ಅಂತ ಬಂದಾಗ ಅಪ್ಪನೇ ಆಗೋದು. ಈ ಒಂದು ಟಚಿಂಗ್ ಸಾಲುಗಳ ಜೊತೆಗೆ ಫಾದರ್ ಚಿತ್ರದ ಥೀಮ್ ವಿಡಿಯೋ ಇವತ್ತು ರಿಲೀಸ್ ಆಗಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಿರ್ಮಾಪಕರು ಹಾಗೆ ನಿರ್ದೇಶಕರಾಗಿರೋ ಆರ್ ಚಂದ್ರ ಅವರು ನಿಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಸರ್, ಅಪ್ಪ ಅನ್ನೋದೇ ಒಂದು ಭಾವನಾ ಲೋಕ. ಅದಕ್ಕೆ ಯಾವತ್ತೂ ಕೂಡ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಯಾವಾಗಲೂ ಒಬ್ಬ ಅಪ್ಪ ಮಗನಿಗೆ ಹೊಡಿತಾನೆ, ಬೈತಾನೆ, ಬುದ್ಧಿ ಹೇಳ್ತಾನೆ. ಆದರೆ ಆ ಸಂಬಂಧ ಯಾವಾಗಲೂ ಶಾಶ್ವತವಾಗಿ ಹಾಗೇ ಇರುತ್ತೆ. ನಮಗೆ ಆ ಥೀಮ್ ವಿಡಿಯೋ ನೋಡಿದಾಗ ಈ ಮೆಸೇಜು ಸಿನಿಮಾದಲ್ಲಿ ಇದೆಯಾ ಅಂತ ಅನ್ನಿಸ್ತು. ನಿಮ್ಮ ಮೊದಲ ಮಾತು ಈ ಕಂಟೆಂಟ್ ಬಗ್ಗೆ. ಇದೇನೇ ಸಿನಿಮಾ ಏನು ಹೇಳಿದ್ವಿ, ಸಮಸ್ಯೆ ಬಂದಾಗ ಅಪ್ಪ ನೆನಪಾಗ್ತಾರೆ ಅಂತಂದರೆ, ಅಪ್ಪ ಅಂದ್ರೆ ಧೈರ್ಯ. ಎಂಥದ್ದೇ ಸಮಸ್ಯೆ ಬರಲಿ ಎಲ್ಲರಿಗೂ ಫಾದರ್ ಅಂದ್ರೆ ಧೈರ್ಯ, ಅಪ್ಪ ಅಂದ್ರೆ ಧೈರ್ಯ. ಸೊ ಅದೇ ಕತೆ, ಅದನ್ನೇ ಸಿನಿಮಾ ಮಾಡಿರೋದು. ಸರ್, ಫಾದರು ಭಾವನೆಗಳ ಓಟದಲ್ಲೇ ಹೋಗ್ತಾ ಇದೆ. ಸುಮಾರು ಜನ ನಿಮಗೆ ಸಿಕ್ಕಾಗ ಹೇಳ್ಬೋದು, ಚಂದ್ರು ಅವರೇ, ನಾವು ಹಳೆ ತಾಜ್ ಮಹಲ್, ಚಾರ್ಮಿನಾರ್ ಚಂದ್ರನ ತುಂಬ ಮಿಸ್ ಮಾಡ್ಕೊಳ್ತೀವಿ ಅಂತ. ಆ ಹುಡುಕಾಟ ಇನ್ನೂ ಇದೆಯಾ ಜೀವಂತವಾಗಿ? ಇಲ್ಲ, ನನಗೂ ತುಂಬ ಜನ ಹೇಳ್ತಾರೆ, ನಾನು ಎಷ್ಟು ದೊಡ್ಡ ಸಿನಿಮಾ ಮಾಡಿದ್ರು ಕೂಡ ಎಲ್ಲರಿಗೂ ತಾಜ್ ಮಹಲ್, ಚಾರ್ಮಿನಾರ್, ಮೈಲಾರಿ, ಐ ಲವ್ ಯು ಈ ಥರ ಸಿನಿಮಾ ಡೆಫಿನೆಟ್ಲಿ ನನ್ನ ಕಮೆಂಟ್ಸಲ್ಲಿ ಇರ್ಬೋದು, ಎಲ್ಲರೂ ಕೇಳಿದ್ದಾರೆ. ಆ ಸಿನಿಮಾಗಳು ತುಂಬ ಇಷ್ಟಪಟ್ಟಿದ್ದಾರೆ. ಸೊ ಆ ಪ್ಯಾಟ್ರನ್ದು ಒಂದು ಲೈನ್ ಇದು, ಹಾಗಾಗಿ ನನಗೂ ತುಂಬ ಕಾಡ್ತು. ಅವ್ರಿಗೋಸ್ಕರ ಗಿಫ್ಟಾಗಿ ಈ ಸಿನಿಮಾನ ನಾನು ಇಮಿಡಿಯೇಟಾಗಿ ಬಿಡದೆ ಪ್ರೊಡ್ಯೂಸ್ ಮಾಡಿದ್ದೀನಿ. ಸರ್, ಈ ಚಿತ್ರದ ಮೇಕಿಂಗಲ್ಲಿ ಸೈಕಲ್ ಕಾಣಿಸುತ್ತೆ, ಅಂಚೆ ಪೆಟ್ಟಿಗೆ ಕಾಣಿಸುತ್ತೆ, ಬಜಾಜ್ ಹಳೆ ಗಾಡಿ ಕಾಣಿಸುತ್ತೆ. ಆ ಹಳೆ ಶಿಡ್ಲಘಟ್ಟ ಆರ್ ಚಂದ್ರು ನೆನಪಾದ್ರ ಈ ಮೂಮೆಂಟಲ್ಲಿ? ಇಲ್ಲ, ಇದು ಲೈವ್ ಕಥೆನೇ, ಇದು ಹಳೇದಂತಲ್ಲ. ಇದು ಸಿನಿಮಾದಲ್ಲಿ ಬರ್ತಕ್ಕಂಥ ಚೈಲ್ಡ್ಹುಡ್ ಡೇಸ್ ಮೆಮೊರೀಸು ಇದೆಲ್ಲವೂ ಸಿನಿಮಾದಲ್ಲಿದೆ, ಹಾಗಾಗಿ ಅದೆಲ್ಲ ಬಂದಿದೆ. ಅಂದರೆ ಎಲ್ಲರಿಗೂ ತನ್ನ ಬಾಲ್ಯದಿಂದ ಇವತ್ತಿನವರೆಗೂ ನೆನೆಸ್ಕೋತಾರಲ್ವ, ಆ ಥರದ್ದು ಒಂದು ಭಾವನಾತ್ಮಕ ಕತೆ ಇದು ಫಾದರ್. ಡೆಫಿನೆಟ್ಲಿ ಎಲ್ಲರಿಗೂ ಅವ್ರ ಅಪ್ಪಂದ್ರೆ ನೆನಪಾಗ್ತಾರೆ, ಮಕ್ಕಳಿಗೆ ತನ್ನ ತಂದೆ ನೆನಪಾಗ್ತಾರೆ, ತಂದೆಗೆ ತನ್ನ ಮಕ್ಕಳು ನೆನಪಾಗ್ತಾರೆ. ಆ ಥರದ್ದು ಒಂದು ಎಮೋಷನಲ್ ಸ್ಟೋರಿ. ಹಂಗಂತ ಬರೀ ಎಮೋಷನ್ ಅಲ್ಲ, ನಮ್ಮ ನಾಗಭೂಷಣ್ ಕೃಷ್ಣ ಅವರ ಇಬ್ಬರು ಫ್ರೆಂಡ್ಶಿಪ್ ಇದೆಯಲ್ಲ, ತುಂಬ ಫನ್ನಿಯಾಗಿರುತ್ತೆ. ಇಬ್ಬರು ನಗಿಸ್ತಾ ಹೋಗ್ತಾರೆ. ಸರ್, ಸಂಬಂಧಗಳ ಬೆಲೆಯನ್ನು ನಿಧಾನವಾಗಿ ಕಳ್ಕೊಳ್ತಾ ಇದ್ದೀವಿ. ಅಂಥವ್ರಿಗೇನಾದರೂ ಸಿನಿಮಾ ಒಂದು ಗಟ್ಟಿ ಸಂದೇಶ ಹೇಳುತ್ತಾ ಅಂತ? ಡೆಫಿನೆಟ್ಲಿ 100%. ತಂದೆ ಅಂದ್ರೇ ಧೈರ್ಯ ಅನ್ನೋದೊಂದು ಲೈನ್ ಇದೆಯಲ್ಲ, ಫಾದರಲ್ಲಿ ಎಂಥದ್ದೇ ಸಮಸ್ಯೆ ಬರಲಿ ಅಪ್ಪ ಇದ್ದರೆ ಅದು ಸಾಲ್ವ್ ಅನ್ನೋದು ಗಟ್ಟಿ ಸಂದೇಶ ಇದೆ. ಸಿಂಗಲ್ ಲೈನ್ ಸಂದೇಶ ಇದೆ. ಏನೇನೋ ಸಮಸ್ಯೆ ಬರುತ್ತೆ, ಅದಕ್ಕೆಲ್ಲ ಪರಿಹಾರ ಏನು ಅಂದರೆ ಅಪ್ಪನೇ. ಅಪ್ಪ ಒಬ್ಬ ಇದ್ದರೆ ಎಂಥ ಸಮಸ್ಯೆ ಬೇಕೋ ಪರಿಹಾರ ಆಗುತ್ತೆ. ಅದೇ ಅಪ್ಪ, ಅದೇ ಫಾದರ್. ಸರ್, ನಾವು ಯಾವುದೋ ಒಂದು ಹೊಸ ಕೆಲಸಕ್ಕೆ ಕೈ ಹಾಕುವಾಗ ಮೊದಲನೇ ಹಂತದಲ್ಲಿ ಸಿಗೋದೇ ಹಾರ್ಡ್ ಕ್ರಿಟಿಸಿಸಮ್ಗಳು. ನಿನ್ನ ಕೈಯಲ್ಲಿ ಆಗಲ್ಲ, ನಿನಗೆ ಮಾಡೋಕ್ಕಾಗಲ್ಲ ಅಂತ. ನಿಮ್ಮ ಕೆರಿಯರಲ್ಲೂ ಕೂಡ ಸಾಕಷ್ಟು ಕ್ರಿಟಿಸಿಸಮ್ಗಳನ್ನ ಫೇಸ್ ಮಾಡಿಕೊಂಡೇ ಬಂದಿರೋರು. ತುಂಬ ಜನ ಆರ್ ಚಂದ್ರು ಅವರನ್ನು ಟ್ರೋಲ್ ಮಾಡ್ತಾರೆ ಬೇರೆ ಬೇರೆ ವಿಚಾರಕ್ಕೆ. ಇದನ್ನೆಲ್ಲ ಹೇಗೆ ಎದುರಿಸ್ತೀರಾ ನೀವು ಈ ಹಂತದಲ್ಲಿ ನಿಂತ್ಕೊಂಡು? ಇಲ್ಲ ಸರ್, ನಾನು ಟ್ರೋಲು ಕಮೆಂಟು ನಾನು ನೋಡೋದೇ ಇಲ್ವಲ್ಲ ಸರ್. ನನಗೆ ಕೆಲಸ, ಕೈ ತುಂಬ ಕೆಲಸ ಇದೆ, ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಹೇಳಿದ್ಮೇಲೆ ಗೊತ್ತಾಯ್ತು ಟ್ರೋಲ್ ಮಾಡ್ತಾರಾ? ಸ್ವೇರ್ ಗೊತ್ತಿಲ್ಲ ನನಗೆ, ನನ್ನ ನಾಳೆಗೂ ಗೊತ್ತಿಲ್ಲ, ಸುಳ್ಳು ಹೇಳ್ತಾ ಇಲ್ಲ ನಾನು. ನನಗೆ ಡ್ರೀಮ್ಸ್ ದೊಡ್ಡದಾಗಿದೆ, ಅದು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ ಲೈಫಲ್ಲಿ. 100 ರೂಪಾಯಿ ತೊಗೊಂಡು ಬಂದೆ, 100 ಕೋಟಿ ಸಿನಿಮಾ ಮಾಡಿದ್ದೀನಿ. ಇವತ್ತು 5 ಸಿನಿಮಾ ಅನೌನ್ಸ್ ಮಾಡಿದ್ದೀನಿ. ಲೈಫಲ್ಲಿ ತುಂಬ ಚೆನ್ನಾಗಿದ್ದೀನಿ. ನಾನು ಗುರಿ ಇಟ್ಕೊಂಡು ನೋಡ್ತಾ ಇದ್ದೀನಿ. ನಾನು ಡೆಫಿನೆಟ್ಲಿ ಟ್ರೋಲ್ನಾಗಲಿ ಕಮೆಂಟ್ನಾಗಲಿ ನೋಡ್ತಾ ಇಲ್ಲ. ಅದು ನನಗೆ ನಿಮ್ಮ ಥರ ಯಾರೋ ಹಿರಿಯರು ತಿಳಿದಿರೋರು ಈ ಥರ ತಪ್ಪು ಅಂತಂದಾಗ ತಿದ್ಕೋತೀನಿ ಅಷ್ಟೇ. ಕೆಲವರು ನಾವು ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಹೇಳಿದೆ ಹಿರಿಯ ಪತ್ರಕರ್ತರು ಹೇಳ್ದಂಗೆ ತಿದ್ಕೋತೀನಿ, ಇಲ್ಲ ಅಂತಲ್ಲ. ಬಟ್ ಈಗ ಟ್ರೋಲ್ ಮಾಡೋಕ್ಕಿರೋರು ಟ್ರೋಲೇ ಮಾಡ್ತಾರೆ, ಇನ್ನೇನು ಮಾಡೋಕ್ಕೆ ಸಾಧ್ಯ? ಸಿನಿಮಾ ಮಾಡೋಕ್ಕಾಗುತ್ತಾ? ಟ್ರೋಲ್ ಮಾಡೋಕ್ಕಿರೋ ಟ್ರೋಲೇ ಮಾಡಬೇಕು. ಮೇ ಬಿ ನನಗೆ ಗೊತ್ತಿಲ್ಲ, ನೀವು ಹೇಳ್ತಾ ಇದ್ದೀರಾ, ನನಗೆ ಯಾರೂ ಹಂಗೆ ಮಾಡಲ್ಲ ಅಂದ್ಕೊಂಡಿದ್ದೀನಿ. ನಾನು ಭಾಳ ವ್ಯಾಲ್ಯೂಯಬಲ್ ಪರ್ಸನ್ನು, ಭಾಳ ಎಮೋಷನಲ್ ಪರ್ಸನ್ನು. ನಾನು ಯಾರೂ ಇದಕ್ಕೂ ಕೈ ಹಾಕಲ್ಲ, ಯಾರಿಗೂ ತೊಂದರೆ ಕೊಡಲ್ಲ, ಯಾವುದೇ ಬ್ಲಾಕ್ ಡಾಟ್ ಇಟ್ಕೊಳ್ಳಲ್ಲ. ಹಾಗಾಗಿ ಇದೆಲ್ಲ ಇದ್ಮೇಲೆ ಟ್ರೋಲ್ ಮಾಡ್ತಾರೆ ಅಂತಂದರೆ ಮೇ ಬಿ ಇನ್ನೂ ಎತ್ತರಕ್ಕೆ ಬೆಳೋದಕ್ಕೆ ನನಗೊಂದು ಪ್ರೇರೇಪಣೆ ಅಂತ ಅನ್ಕೋತೀನಿ. ಗೊತ್ತಿಲ್ಲ ಇದು. ಕೊನೆಯದಾಗಿ ಸರ್, ಹೊಸ ವರ್ಷದ ಹೊಸತಲಲ್ಲಿ ನಿಂತಿದ್ದೀವಿ. 45 ಮಾರ್ಕ್ ಚಿತ್ರಗಳು ಒಳ್ಳೆ ಗಳಿಕೆ ಮಾಡ್ತಾ ಇದೆ. ಒಂದಷ್ಟು ಭರವಸೆ ಇರುವಂಥ ಪ್ರಾಜೆಕ್ಟ್ಗಳ ನಿರೀಕ್ಷೆಯಲ್ಲಿ ಇದ್ದೀವಿ. ಒಬ್ಬ ಸಿನಿಮಾ ಪ್ರೇಮಿಯಾಗಿ ಹೊಸ ವರ್ಷವನ್ನು ಹೇಗೆ ತಗೊಳ್ಸ್ಕೊಳ್ತೀರಾ? ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ. ಹೊಸ ವರ್ಷದ ಶುಭಾಶಯಗಳು. ಖಂಡಿತ ಕ್ರಿಟಿಕ್ಸು, ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಇದ್ದಿದ್ದೆ. ಅದೆಲ್ಲವನ್ನು ಮೆಟ್ಟಿ ನಿಲ್ಲೋದೇ ಲೈಫು. ಸೊ ಎಲ್ಲರೂ ಒಂದು ಗುರಿ ಇಟ್ಕೊಳ್ಳಿ. 2026 ಬೇಗ ವರ್ಷಗಳು ಓಡೋಗ್ತಿದ್ದಾವೆ. ನಾವು ಚಿಕ್ಕ ವಯಸ್ಸಿದ್ದಾಗ ಏನಪ್ಪ ದಿನಗಳೇ ಹೋಗ್ತಿಲ್ಲ ಅನಿಸ್ತಿತ್ತು, ಇವಾಗ ದಿನಗಳು ಓಡೋಡಿ ಹೋಗ್ತಿದ್ದಾವೆ. ಹಾಗಾಗಿ ಆದಷ್ಟು ಬೇಗನೆ ಒಂದು ಗುರಿ ಇಟ್ಕೊಂಡು, ಒಂದು ಪ್ಲ್ಯಾನಿಂಗ್ ಇಟ್ಕೊಂಡು ರೀಚ್ ಆಗೋದಕ್ಕೆ ಟ್ರೈ ಮಾಡೋಣ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ, ಎಲ್ಲರಿಗೂ ಆರೋಗ್ಯ ಕೊಡಲಿ,
ಎಲ್ಲರೂ ಅಚೀವ್ ಮಾಡಲಿ, ಎಲ್ಲ ಸುಭಿಕ್ಷವಾಗಿರಲಿ ಅಂತ ಕೇಳ್ಕೊತೀನಿ. ಓಕೆ ಸರ್, ಐ ವಿಶ್ ಯು ಆಲ್ ದ ಬೆಸ್ಟ್. ಟೀಕೆಗಳು ಸಾಯಲಿ, ಗುರಿ ಉಳಿಲಿ. ಥ್ಯಾಂಕ್ ಯು. ಇವಿಷ್ಟು ನಿರ್ದೇಶಕರಾಗಿರುವಂಥ ಆರ್ ಚಂದ್ರು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬಿಟ್.